ಈ ನೀಟ್ ಕಿಚ್ಚು ಇನ್ನಷ್ಟು ಜೋರಾಗ್ತಾ ಇದೆ. ದಿನೇ ದಿನೇ ತಾರಕಕ್ಕೇರ್ತಾ ಇದ್ದು ನವದೆಹಲಿಯಲ್ಲಿ ಈಗ ತೀವ್ರ ಸ್ವರೂಪ ಪಡೆದಿದೆ ಈ ಸಂಘರ್ಷ. ಅಷ್ಟೇ ಅಲ್ಲ, ಸಂಸತ್ ಆವರಣದಲ್ಲೂ ಕೂಡ ಪ್ರತಿಭಟನೆ. ನಿನ್ನೆ ಕಪ್ಪು ಬಟ್ಟೆ ಧರಿಸಿ ಎನ್ಡಿಎ ಒಕ್ಕೂಟ ಪ್ರತಿಭಟಿಸಿತ್ತು. ಇವತ್ತು ಒಂದು ಕಡೆ ಇಂಡಿಯಾ ಪ್ರತಿಭಟನೆ ಆದ್ರೆ ಮತ್ತೊಂದೆಡೆ ಎನ್ಡಿಎ ಪ್ರತಿಭಟನೆ. ಸಂಸತ್ನ ಮಕರ ದ್ವಾರದಲ್ಲಿ ಎನ್ಡಿಎ ಸಂಸದರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವಿಪಕ್ಷಗಳ ಧೋರಣೆ ಖಂಡಿಸಿ ಸಂಸದರಿಂದ ಪ್ರತಿಭಟನೆ. ಸಂಸತ್ ಅಧಿವೇಶನವನ್ನ ಸುಗಮವಾಗಿ ನಡೆಸೋದಕ್ಕೆ ಬಿಡ್ತಿಲ್ಲ ಅಂತ ಎನ್ಡಿಎ ಒಕ್ಕೂಟದ ವಿರುದ್ಧ ಎನ್ಡಿಎ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ. ಕೇಂದ್ರದ ನಡೆ ಖಂಡಿಸಿ ಇಂಡಿಯಾ ಒಕ್ಕೂಟ ಪ್ರತಿಭಟಿಸ್ತಾ ಇದೆ. ಒಟ್ಟಾರೆ ಎರಡೂ ಪಡೆಗಳು ಕೂಡ ಎದುರು ಬದರಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ಸಂಸತ್ ಆವರಣದಲ್ಲಿ. ಜಂತರ್ ಮಂತರ್ನಲ್ಲಿ ಯುವ ಜನತೆ ಪ್ರತಿಭಟಿಸ್ತಾ ಇದ್ರೆ, ಇತ್ತ ಸಂಸತ್ ಎದುರುಗಡೆ ಸರ್ಕಾರದ ಪರವಾಗಿ ವಿಪಕ್ಷಗಳ ನಡೆಯನ್ನು ಖಂಡಿಸಿ ಎನ್ಡಿಎ ಪ್ರತಿಭಟಿಸ್ತಾ ಇದೆ. ಎನ್ಡಿಎ ಪ್ರತಿಭಟನೆಗೆ ಇಂಡಿಯಾ ಒಕ್ಕೂಟದಿಂದಲೂ ಕೂಡ ಕೌಂಟರ್ ಕೊಡಲಾಗ್ತಾ ಇದೆ. ಇತ್ತ ಸಂಸತ್ ಭವನದಲ್ಲಿ ಇಂಡಿಯಾ ಮೈತ್ರಿಕೂಟ ನಾಯಕರ ಸಭೆಯನ್ನು ಏರ್ಪಡಿಸಲಾಗಿದ್ದು, ಅಧಿವೇಶನದಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಈ ಸಭೆಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ಸುಪ್ರಿಯಾ ಸುಳೆ, ಜೈರಾಮ್ ರಮೇಶ್ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇದೇ ಸಭೆಯಲ್ಲಿ ಎನ್ಸಿಪಿ, ಎಸ್ಪಿ, ಟಿಎಂಸಿ ಸಂಸದರು ಕೂಡ ಭಾಗಿಯಾಗ್ತಿದ್ದಾರೆ. ಇನ್ನು ಮುಂದಿನ ರೂಪುರೇಷೆಗಳು ಹೇಗಿರಬೇಕು, ಮುಂದಿನ ನಡೆ ಹೇಗಿರಬೇಕು, ಸರ್ಕಾರವನ್ನ ಯಾವ ರೀತಿ ತರಾಟೆಗೆ ತೆಗೆದುಕೊಳ್ಬೇಕು, ಈಗೇನೋ ಒಂದು ರೀತಿ ಹೋರಾಟದ ಹಾದಿಯನ್ನು ಹಿಡಿದಿದೆ. ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಉಗ್ರ ಸ್ವರೂಪದ ಹೋರಾಟವನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ತೀವ್ರ ಸ್ವರೂಪ ಪಡೆದಿದೆ ನೀಟ್ ಕಿಚ್ಚು. ಸಂಸತ್ ಆವರಣದಲ್ಲೂ ಕೂಡ ಪ್ರತಿಭಟನೆ ಪ್ರತಿಧ್ವನಿಸ್ತಾ ಇದೆ. ಸಂಸತ್ ಭವನದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಕಪ್ಪು ಬಟ್ಟೆ ಧರಿಸಿ ಬಂದಂತಹ ಇಂಡಿಯಾ ಒಕ್ಕೂಟದ ವಿಪಕ್ಷ ನಾಯಕರೆಲ್ಲರೂ ಕೂಡ ಪ್ರತಿಭಟಿಸಿದ್ರು. ಅಧಿವೇಶನ 2 ದಿನಗಳಿಂದ ಕಲಾಪ ನಡೆದೇ ಇಲ್ಲ. ಸ್ಪೀಕರ್ ಕೂಡ ಚರ್ಚೆಗೆ ಅವಕಾಶ ಕೊಡ್ತೀನಿ, ಪ್ರಶ್ನಾವಳಿ ನಡಿಲಿ ಅಂತಂದ್ರು. ಆದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿ, ಆ ನಂತರ ಚರ್ಚೆ ಮಾಡೋಣ ಅನ್ನುವಂಥದ್ದು ವಿಪಕ್ಷಗಳ ನಿಲುವು. ಹಾಗಾಗಿ ಪ್ರತಿಭಟಿಸ್ತಾ ಇವೆ ವಿಪಕ್ಷಗಳು. ಅದಕ್ಕೆ ಪ್ರತಿಯಾಗಿ ಕಲಾಪ ಸುಗಮವಾಗಿ ನಡೆಯೋದಕ್ಕೆ ಬಿಡ್ತಿಲ್ಲ, ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂದ್ರೂ ಕೂಡ ಅದಕ್ಕೆ ತೊಡಕು ತರ್ತಾ ಇವೆ ವಿಪಕ್ಷಗಳು ಅಂತ ಅವುಗಳ ನಡೆಯನ್ನ ವಿರೋಧಿಸಿ ಎನ್ಡಿಎ ಒಕ್ಕೂಟ ಕೂಡ ಸಂಸತ್ ಭವನದ ಎದುರುಗಡೆ ಪ್ರತಿಭಟಿಸ್ತಾ ಇವೆ. ವಿಪಕ್ಷಗಳ ಧೋರಣೆಯನ್ನ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನೆ. ಎದುರು ಬದರಾಗಿದ್ದಾರೆ. ಎರಡೂ ಕಡೆಯ ನಾಯಕರುಗಳು ಪ್ರತಿಭಟಿಸ್ತಾ ಇದ್ದಾರೆ. ಸಂಸತ್ ಭವನದ ಎದುರು ಪ್ರತಿಭಟನೆ ಪ್ರತಿಧ್ವನಿಸ್ತಾ ಇದೆ. ನಾವು ಪ್ರತಿನಿಧಿ ಹರೀಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಸಂಸತ್ ಭವನದ ಎದುರು ಪ್ರತಿಭಟನೆ, ಎದುರು ಬದರಾಗಿದ್ದಾರೆ. ಒಂದು ಕಡೆ ಇಂಡಿಯಾ ಒಕ್ಕೂಟ, ಮತ್ತೊಂದೆಡೆ ಎನ್ಡಿಎ ಕೂಡ ಪ್ರತಿಭಟಿಸ್ತಾ ಇರುವಂತದ್ದು. ಯಾರು ಪ್ರತಿಭಟನೆಯನ್ನು ಯಾರು ಕೇಳಿಸ್ಕೊಳ್ತಾರೆ, ಇದಕ್ಕೊಂದು ನಿರ್ಧಾರ ತೆಗೆದುಕೊಳ್ಳೋರು ಯಾರು? ಒಟ್ಟಾರೆ ದೆಹಲಿ ಒಂದು ರಣಾಂಗಣ ಆದಂತೆ ಕಂಡು ಬರ್ತಾ ಇದೆ ಅಂತ. ಹೌದು ಪ್ರತಿಮಾ, ಇವತ್ತು ಸಂಸತ್ ಅಧಿವೇಶನಕ್ಕೂ ಮುಂಚೆ ಸಂಸತ್ ಆವರಣದಲ್ಲಿ ಎನ್ಡಿಎ ಮೈತ್ರಿಕೂಟದ ಸಂಸದರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರು ಪ್ರತಿಭಟನೆಯನ್ನು ಮಾಡ್ತಿರುವಂತಹದ್ದು ವಿಪಕ್ಷಗಳ ಧೋರಣೆಯನ್ನು ಖಂಡಿಸಿ. ಅಂದರೆ ಸಂಸತ್ ಅಧಿವೇಶನವನ್ನು ಸರಿಯಾಗಿ ನಡೆಸಲಿಕ್ಕೆ ಬಿಡ್ತಾ ಇಲ್ಲ, ಮತ್ತೆ
ಸುಮ್ಮನೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ, ಮತ್ತೆ ವಿದ್ಯಾರ್ಥಿಗಳ ಹೋರಾಟವನ್ನ ಹೈಜಾಕ್ ಮಾಡ್ತಾ ಇದ್ದಾರೆ, ಮತ್ತೆ ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವಾಗಿ ವಿರೋಧ ಪಕ್ಷಗಳು ಬಳಸ್ಕೊಳ್ತಾ ಇದ್ದಾರೆ, ಮತ್ತೆ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ NDA ಸಂಸದರು ಅಂದ್ರೆ ಆಡಳಿತಾರೂಢ ಸಂಸದರು ಪ್ರತಿಭಟನೆಯನ್ನ ಮಾಡಿರುವಂತಹದ್ದು. ಸಂಸತ್ನ ಮಕರ ದ್ವಾರದ ಮುಂಭಾಗ ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಜೆಪಿ ಸೇರಿದಂತೆ ಆಡಳಿತ ಪಕ್ಷದ ಎಲ್ಲ ಪಕ್ಷಗಳ ಸದಸ್ಯರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಒಂದು ಕಳೆದ 3 ದಿವಸಗಳಿಂದಲೂ ಕೂಡ ಸಂಸತ್ ಅಧಿವೇಶನ ಆರಂಭ ಆಗಿದೆ, ಆದರೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. ವಿಪಕ್ಷಗಳು ಪಟ್ಟನ್ನು ಹಿಡಿತಾ ಇರುವಂತಹದ್ದು, ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು, ಮತ್ತೆ ನೀಟ್ ಅಕ್ರಮದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಬೇಕು. ಉಭಯ ಸದನಗಳಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ 2 ಸದನಗಳಲ್ಲೂ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದನ್ನ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ವು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂಭಾಗವೂ ಕೂಡ ಕಾಂಗ್ರೆಸ್ನ ಸಂಸದರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಇವೆಲ್ಲವನ್ನು ಕೂಡ ಖಂಡಿಸಿ ಈಗ ಬಿಜೆಪಿ ನೇತೃತ್ವದ NDA ಸಂಸದರ ತಂಡ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ಅದಕ್ಕೆ ಪ್ರತಿಯಾಗಿ ವಿರೋಧ ಪಕ್ಷಗಳ ಸದಸ್ಯರುಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಸಂಸದರು ಕಪ್ಪು ಪಟ್ಟಿಯನ್ನು ಧರಿಸಿ ಸದನಕ್ಕೆ ಬಂದಿದ್ರು, ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಈಗ ಇಂಡಿಯಾ ಕೂಟದ ಮೈತ್ರಿಕೂಟದ ಸಂಸದರು ಕೂಡ ಸಭೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ನೇತೃತ್ವದ ಸಭೆ ಆಗಿದೆ. ಇವತ್ತು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು, ಹೇಗೆ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ತನಕಲೂ ಕೂಡ ಪರಿಸ್ಥಿತಿ ಹೀಗೆ ಇರಬೇಕು, ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂತಹ ಕರೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಇತ್ತ ಸಂಸತ್ ಆವರಣದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಪ್ರತಿಭಟನೆ. ಸಂಸತ್ ಆವರಣದಲ್ಲಿ ಎದುರು ಬದುರಾಗಿದ್ದಾರೆ ಸಂಸದರು. NDA ವರ್ಸಸ್ ಇಂಡಿಯಾ ಒಕ್ಕೂಟದಿಂದ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿಯಾ ಒಕ್ಕೂಟ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಇಂಡಿಯಾ ಒಕ್ಕೂಟದ ವಿರುದ್ಧ NDA ಯಿಂದ ಪ್ರತಿ ಸಮರವನ್ನ ಸಾರಲಾಗ್ತಾ ಇದೆ. 2 ದಿನದ ಕಲಾಪ ಈಗಾಗಲೇ ಹಾಳಾಗಿದೆ. 3ನೇ ದಿನದ ಕಲಾಪವಾದರೂ ನಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಲೋಕಸಭೆಯಲ್ಲಿ ಗಲಾಟೆಯ ಹಿನ್ನೆಲೆ ಕಲಾಪ ಮುಂದೂಡಿಕೆ, ಮತ್ತೆ 3ನೇ ದಿನವೂ ಕೂಡ ಆರಂಭಕ್ಕೂ ಮುನ್ನವೇ ಮುಂದೂಡಿಕೆಯಾಗ್ತಾ ಇದೆ. ಎರಡೂ ಪಡೆಯ ಸದಸ್ಯರುಗಳು ಕೂಡ ಸಂಸತ್ತಿನ ಎದುರುಗಡೆ ಇದ್ದಾರೆ, ಸಂಸತ್ತು ಒಳಗೆ ಯಾರೂ ಇಲ್ಲ. ಪ್ರತಿಭಟನೆಯ ಕಾವು ಜೋರಾಗಿದೆ. ಕಲಾಪ ಸುಗಮನಾಗಿ ನಡೆಯೋದಕ್ಕೂ ಬಿಡ್ತಿಲ್ಲ. ಚರ್ಚೆಗೆ ನಾವು ಸಿದ್ಧ ಅಂದ್ರೂ ಕೂಡ ಬರ್ತಿಲ್ಲ. ಇದು NDA ಒಕ್ಕೂಟದ ಸಂಸದರ ನಿಲುವು. ಹಾಗಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ನಿನ್ನೆ ಮೊನ್ನೆಯೂ ಇದೇ ಆಯಿತು. 3ನೇ ದಿನವೂ ಮತ್ತದೇ ನಡೆ. ಸಂಸತ್ನ ಮಕರ ದ್ವಾರದಲ್ಲಿ NDA ಸಂಸದರು ಒಂದು ಕಡೆ, ಮತ್ತೊಂದು ಕಡೆ ವಿಪಕ್ಷ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಕಲಾಪ ಮುಂದೂಡಿಕೆ. सदन की कार्रवाई आज 12 बजे तक के लिए स्थगित की जाती है। सदन की कार्रवाई आज 12 बजे तक के लिए स्थगित की जाती है। ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷಗಳು ಪ್ರತಿಭಟಿಸ್ತಾ ಇವೆ. ಪ್ರತಿಭಟನೆ ಇವತ್ತೂ ಕೂಡ ಮುಂದುವರೆದಿದೆ. ಸಂಸತ್ ಆವರಣದಲ್ಲಿ ಕಲಾಪಕ್ಕೂ ಕೂಡ ತೊಡಕಾದಂತಹ ಹಿನ್ನೆಲೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಕಲಾಪವನ್ನ ಮುಂದೂಡಿದ್ದಾರೆ. ವಿಪಕ್ಷಗಳು ಪಟ್ಟು ಹಿಡಿದು ಪ್ರಧಾನ್ ರಾಜೀನಾಮೆ ಕೊಡಬೇಕು, ನಂತರ ಈ ವಿಚಾರದ ಬಗ್ಗೆ ಚರ್ಚೆಯಾಗಬೇಕು ಅನ್ನೋದು. ಚರ್ಚೆಗೆ ನಾವು ಸಿದ್ಧ, ಪ್ರಶ್ನಾವಳಿಗಳಾಗಲಿ, ನಂತರ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಚರ್ಚೆ ನಡೆಸೋಣ ಅನ್ನೋದು ಸರ್ಕಾರದ ನಿಲುವು. ಒಟ್ಟಾರೆ ಒಮ್ಮತಕ್ಕೆ ಬರದಂತಹ ಹಿನ್ನೆಲೆ ಸಂಘರ್ಷ ಮುಂದುವರೆದಿದೆ ಸದನದ ಒಳಗೂ ಮತ್ತು ಹೊರಗೂ. ಹೀಗಾಗಿ ಸದನದ ಒಳಗಡೆ ಗದ್ದಲ ಏರ್ಪಡ್ತಾ ಇದ್ದಂತೆ ಲೋಕಸಭಾ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಸ್ಪೀಕರ್ ಓಂ ಬಿರ್ಲಾ ಮುಂದೂಡಿದ್ದಾರೆ. ನಿನ್ನೆ ಮೊನ್ನೆ ಕೂಡ ಆದದ್ದು ಅದೇ. ಕಲಾಪದಲ್ಲಿ ಸಂಘರ್ಷ, ಚರ್ಚೆಯೇ ಆಗ್ತಿಲ್ಲ, ಸಮಯ ವಿಳಂಬ ಆಗ್ತಾ ಇದೆ, ಚರ್ಚೆಯೂ ಆಗ್ತಿಲ್ಲ, ಚರ್ಚೆಗೆ ಆಸ್ಪದನೂ ಕೊಡ್ತಿಲ್ಲ ಅನ್ನುವಂತಹ ವಿಪಕ್ಷಗಳ ನಡೆಯನ್ನ ವಿರೋಧಿಸಿ ಸಂಸತ್ ಆವರಣದಲ್ಲಿ NDA ಸಂಸದರು ಕೂಡ ಪ್ರತಿಭಟಿಸಿದ್ರು.
ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಬೇಕು ಅಂತ ಹೇಳಿ ಕಾಕ್ರೋಚ್ ಪಾರ್ಟಿಗೆ ಬೆಂಬಲವಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಆದರೆ ಸಂಸತ್ ಚಲೋ ಸಂದರ್ಭದಲ್ಲಿ ಆದಂತಹ ಲಾಠಿ ಚಾರ್ಜ್ ವಿರೋಧಿಸಿ ಕಾಂಗ್ರೆಸ್ ಯಾವಾಗ ಅಖಾಡಕ್ಕಿಳಿತೋ ವಿಪಕ್ಷಗಳು ಪಟ್ಟು ಹಿಡಿತಾ ಇವೆ ಪ್ರಧಾನ್ ರಾಜೀನಾಮೆಗೆ.